ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮಾರ್ನಿಂಗ್ ನಮ್ಮ ಮನೇಲಿ ಹಬ್ಬ ಹೇಗೆ ಮಾಡ್ತೀವಿ ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ನಾನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ತೀವಿ, ಹಾಗೆ ಪದ್ಧತಿ ಪ್ರಕಾರನೇ ಮಾಡ್ತೀವಿ. ಸೊ ಈಗಷ್ಟೇ ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಬಂದೆ. ಇದಾದಮೇಲೆ ಉಂಟೂರು ಇದೇ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ, ಮಿಸ್ ಮಾಡಿದೆ ನೋಡಿ. ಸೊ ಈಗ ಪೊಂಗಲ್ ಮಾಡಬೇಕು ಗೈಸ್. ಹಾಗೆ ಅವರೆಕಾಯಿ ಗೆಣಸು ಎಲ್ಲದನ್ನು ಬೇಯಿಸೋದಕ್ಕಂತ ನೋಡಿ ಈ ರೀತಿ ತೆಗೆದಿಟ್ಕೊಂಡಿದ್ದೀನಿ. ಇಬ್ಬರೇ ಇರೋದ್ರಿಂದ ನಮಗಿಷ್ಟೇ ಸಾಕಾಗುತ್ತೆ. ಹಾಗಾಗಿ ಸಿಂಪಲ್ಲಾಗಿ 2 ಪೀಸ್ ಗೆಣಸು, ಸ್ವಲ್ಪ ಅವರೆಕಾಯಿ, ಸ್ವಲ್ಪ ಕಡಲೆಕಾಯಿನ ತೊಗೊಂಡಿದ್ದೀನಿ. ಇದನ್ನು ಬೇಯೋದಕ್ಕಿಡಬೇಕು. ಇದಾದಮೇಲೆ ಸಿಹಿ ಪೊಂಗಲ್ ರೆಡಿ ಮಾಡಬೇಕು. ಎಲ್ಲ ರೆಡಿ ಆದಮೇಲೆ ಪೂಜೆ ಮಾಡೋದು. ಹಾಗಾಗಿ ಸ್ನಾನ ಮಾಡಿದ ಕೂಡಲೇ ಮಾಡೋ ಮೊದಲನೇ ಕೆಲಸನೇ ನೈವೇದ್ಯ ರೆಡಿ ಮಾಡೋದು. ಸೊ ಇದನ್ನೆಲ್ಲ ಬೇಯಿಸಿ ದೇವ್ರ ಮುಂದೆ ಇಟ್ಟು ಆಮೇಲೆ ನಾನು ರೆಡಿಯಾಗಿ ಆಮೇಲೆ ಪೂಜೆ ಮಾಡ್ತೀನಿ. ಸೊ ಈ ಬ್ಲಾಗ್ನ ಹೀಗೆ ನೋಡ್ತೀರಿ. ಇದನ್ನು ಬೇಯಕ್ಕೆ ಇಟ್ಬಿಟ್ಟು ಮತ್ತೆ ಬ್ಯಾಕ್ ಹಾಕ್ತೀನಿ. ಅದ್ರ ಹಬ್ಬದ ದಿನ ಬೇಗ ಎದ್ದೇಳ್ಬೇಕಂತ ಇಷ್ಟೊತ್ತು ನಿದ್ದೆ ಮಾಡಿಬಿಟ್ಟು ಅವ್ರ ಅಪ್ಪನ ಜೊತೆ ಇವಾಗ ಎದ್ದು ಬಂದವಳೆ. ಬೆಡ್ ಮೇಲೆ ಆರಾಮಾಗಿ ಮಲಗಿದ್ಲು. ಈಗ ಬಂದು ಜಗಳ ಮಾಡ್ತಾಳೆ. ನನ್ನ ಹತ್ರ ಹೊಟ್ಟೆ ಹಶ್ವಾಗಿರುತ್ತೆ, ಏನಾದರೂ ತಿನ್ನೋದು. ಏನೇ ಬೇಕು? ಏನು ಬೇಕು? ಏನು ಬೇಕು? ಏನು ಬೇಕು? ಏನು ಬೇಕು? ಯಾವಾಗ ನಿದ್ದೆ ಮಾಡಿಬಿಟ್ಟು ಬರ್ತಾಳೆ ಅವಾಗೆಲ್ಲ ತಿಂಡಿ ಬೇಕು. ಜಗಳ ಮಾಡೋದು ಕೊಡಲ್ಲ. ಗೈಸ್, ಫೆಸ್ಟಿವಲ್ ಲುಕ್ ಹೇಗಿದೆ? ನಾನು ರೆಡಿಯಾಗಿದ್ದು ಆಯಿತು. ಹಾಗೆ ಹಬ್ಬದ ಫುಡ್ಡೆಲ್ಲ ರೆಡಿ ಆಯಿತು. ದೇವ್ರ ನೈವೇದ್ಯಕ್ಕೆ ಇಲ್ಲಿ ಹಣ್ಣೆಲ್ಲ ಎತ್ತಿಟ್ಟಿದ್ದೀನಿ. ಇಲ್ಲಿ ಗೆಣಸು ಕಡಲೆಕಾಯಿ ಬೇಯಿಸಿಟ್ಟಿದ್ದೀನಿ. ಹಾಗೆ ಪೊಂಗಲ್ ಕೂಡ ರೆಡಿಯಾಗಿದೆ. ಈಗೇನಪ್ಪ ಅಂತ ಹೇಳಿದ್ರೆ ಇದನ್ನೆಲ್ಲ ನೈವೇದ್ಯಕ್ಕೆ ಇಟ್ಬಿಟ್ಟು ದೇವ್ರ ಪೂಜೆ ಮಾಡಬೇಕು. ಸೊ ಬನ್ನಿ ಪೂಜೆ ಮಾಡೋಣ. ಸಂಕ್ರಾಂತಿ ಹಬ್ಬ ಎಲ್ರಿಗೂ ಹೊಸದನ್ನ ತರಲಿ, ಹೊಸ ವರ್ಷ ಥರ ಈ ವರ್ಷ ಯಾರಿಗೂ ಕಷ್ಟ ಅನ್ನೋದೇ ಬರದೇ ಇರಲಿ. ಎಲ್ಲರೂ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಜೀವನ ಮಾಡೋ ಥರ ದೇವರು ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತ ಇವತ್ತು ಹಬ್ಬದ ಪೂಜೆನ ಮಾಡೋಣ ಬನ್ನಿ. ಸೊ ನಾನು ಔಟ್ಲುಕ್ಕು ಆಮೇಲೆ ತೋರಿಸ್ತೀನಿ. ನಾನು ನಿಮಗೆ ಫುಲ್ ಹೇಗೆ ರೆಡಿಯಾಗಿದ್ದೀನಿ ಅಂತ ಹೇಳಿಬಿಟ್ಟು ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಗೈಸ್, ಓಕೆನಾ? ದೇವ್ರ ಮನೆ ಕೂಡ ರೆಡಿಯಾಗಿದೆ ಗೈಸ್. ನೋಡಿ, ನಮ್ಮ ಮನೆ ಸಿಂಪಲ್ ಸಂಕ್ರಾಂತಿ ಹಬ್ಬ. ಎಲ್ಲ ನೈವೇದ್ಯಕ್ಕೆ ಮಾಡಿದ್ದೆಲ್ಲ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ದೇವ್ರಿಗೆ ಅಲಂಕಾರ ಈ ರೀತಿ ಮಾಡಿದ್ದೀನಿ. ಹೇಗೆ ಕಾಣ್ತಿದೆ? ತುಂಬ ಗ್ರ್ಯಾಂಡಾಗೆಲ್ಲ ಏನೂ ಮಾಡಲ್ಲ ಗೈಸ್, ಇಷ್ಟೇ ಸಿಂಪಲ್ಲಾಗಿ ಸಂಕ್ರಾಂತಿ ಹಬ್ಬ ಮಾಡ್ತೀವಿ. ನೋಡಿ ಚೆನ್ನಾಗಿ ರೆಡಿ ಮಾಡಿದ್ದೀನ. ಈಗ ದೀಪ ಹಚ್ಚಬೇಕು. ಅಲ್ಲೇ ಬಂತು ಅಂಬ. ಹೋಗು ಅಂಬ, ನೋಡೋಗು. ಹೋಗು ಹೋಗು ಹೋಗು. ಇವಾಗ ಪೂಜೆ ಮುಗಿತು ಗೈಸ್. ಬೇವು ಬೆಲ್ಲ ಬೇವು ಬೆಲ್ಲ ಸಂಕ್ರಾಂತಿ ಹಬ್ಬ ಸುಖವಾಗಿರಲಿ, ವರ್ಷ ಹ್ಯಾಪಿಯಾಗಿರಲಿ. ತೊಳೆ ಬಂಗಾರಿ ಹ್ಯಾಪಿ ಸಂಕ್ರಾಂತಿ ಬಂಗಾರಿ. ನನಗೆ ಕೊಡ್ತಾನೆ ಅಂದ್ಕೊಂಡೆ ಗೈಸ್. ನನಗೆ ನೋಡಿ ಯಾರೂ ವಿಶ್ ಮಾಡೋರಿಲ್ಲ. ನನಗೆ ನಾನೇ ವಿಶ್ ಮಾಡ್ಕೋಬೇಕು. ಹಾಗೆ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ. ನಿಮ್ಮೆಲ್ಲರೂ ಪರವಾಗಿ ನಾನೇ ತಿಂತಾಯಿದ್ದೀನಿ. ಎಲ್ಲರ ಲೈಫು ಬೆಲ್ಲದಂಗೆ ಸಿಹಿಯಾಗಿರಲಿ, ಯಾವ ಲೈಫಲ್ಲೂ ಕಹಿ ಬರದೇ ಇರಲಿ. ಈ ವರ್ಷ ಎಲ್ಲರೂ ಲೈಫಲ್ಲೂ ಅಂದ್ಕೊಂಡಿರೋದೆಲ್ಲ ಸಕ್ಸಸ್ ಆಗಲಿ ಅಂತ ನಾನು ಮನಸಾರೆ ಕೇಳ್ಕೊತಾ ಇದ್ದೀನಿ ಗೈಸ್. ಅವ್ರು ನೋಡಿದ್ವಿ ಮಿಸ್ ಮಾಡೋ ಎಲ್ಲರಿಗೂ ತಿನ್ನೋದ್ರಲ್ಲಿ ಬ್ಯುಸಿ ಆಗಿಬಿಟ್ರು. ಇನ್ನೂ ತಿಂಡಿನೂ ಕೊಟ್ಟಿಲ್ಲ ಗೈಸ್. ಇವಾಗ ತಿಂಡಿ ಕೊಡಬೇಕು ಅವ್ರಿಗೆಲ್ಲ. ಪೊಂಗಲೆಲ್ಲ ಎಳ್ಳು ಬೆಲ್ಲ ಆಯಿತು. ಸೊ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗ್ಬೇಕು. ನೋಡೋಣ. ಚೆನ್ನಾಗಿತ್ತಪ್ಪ.
ಹೊಸ ಬಟ್ಟೆ ಯಾಕೆ 5 ನಿಮಿಷ ಆಗಿಲ್ಲ ಗೈಸ್, ಹೆಂಗೆ ಮಾಡ್ಕೊಂಡು ಅವ್ನು ನೋಡಿ ತೋರ್ಸು, ಅದು ನಿನ್ಕೊ ಅಲ್ಲಿ ಹಿಂಗಂತೆ. ನಾನು ಔಟ್ಫಿಟ್ ತೋರಿಸ್ತೀನಿ ಅಂತ ಅಲ್ವಾ, ಬನ್ನಿಗೆ ಎಷ್ಟು ತೋರಿಸ್ತೀನಿ. ಇವಳು ನೋಡಿ ಗೈಸ್ ಹೆಂಗೆ ತಿಂತಾವಳೆ ಅವರೆಕಾಯಿನ. ಕೊಡು ಅಂತ ಜಗಳ ಮಾಡಿ ಇಸ್ಕೊಂಡು ತಿಂತಾವಳೆ. ಇನ್ನು ನಾನು ತಿಂದಿಲ್ಲ. ಆಲೇ ಇವಳು ಪೊಂಗಲ್ ಹಬ್ಬದ ಸ್ಪೆಷಲ್ ಎಲ್ಲ ತಿಂದ್ಬಿಟ್ಲು. ಕೊಡಂಗೆ ಇಲ್ಲ ಅವರೆಕಾಯಿ ಎಲ್ಲ. ಕೊಡು ಅಂತ ಜಗಳ ಮಾಡಿ ತಿಂತಾವಳು ನೋಡಿ. ಏನು ಮಾಡೋದು, ಕಡಲೆಕಾಯಿ ನೋಡಿ 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 ಸುಬ್ಬಿ ನೋಡಿ ಗೈಸ್ ಹೆಂಗ್ ಕಡ್ಕೊಂಡು ತಿಂತಾವಳೆ. ಸಿಕ್ಕಾಪಟ್ಟೆ ಇಷ್ಟ ಗೈಸ್ ಇವಳಿಗೆ ಕಡಲೆಕಾಯಿ ಬೀಜ ಅಂದರೆ. ಸಿಪ್ಪೆ ತೆಗೆದು ಕೊಡಬೇಕು. ನಾನು ಇಲ್ಲಿ ವಿಡಿಯೋ ಮಾಡ್ತಾ ಒಂದು ಕೈಯಲ್ಲಿ ಬಿಡ್ಸೋಕ್ಕಾಗಿಲ್ಲ ಇದಕ್ಕೆ ನೋಡಿ ಹಂಗೆ ಎತ್ಕೊಂಡು ತಿಂತಾವಳೆ. ಇರೇ ಬಿಡ್ಸ್ಕೊಂಡು ಕೊಡ್ತೀನಿ, ಹಂಗೆ ತಿನ್ನಬಾರ್ದು. ಅವಳೆ ಅರ್ಧ ಕಡ್ದ್ಬಿಟ್ಟವಳೆ ಹಂಗೆ ಸಿಪ್ಪೆ. ಬಾಬಾ ಇನ್ನೂ ಅಲ್ಲೇ ಬಂದಿಲ್ಲ. ಕಬ್ಬು ತಿಂತಾರ ನೋಡಿ ಗೈಸ್ ಇವನು. ಏನೋ ತಿಂತಾ ಇದೆಯಾ? ಅದ್ರದ್ದು ಹೆಸರೇನು ಇಲ್ಲೊಬ್ಬ ಅವನೇ ನೋಡಿ, ಇವ್ನು ಕಾಡು ಮನುಷ್ಯ. ಅವನು ಪ್ರತಿ ವರ್ಷ ಇವನೇ ಕಬ್ಬು ತಿಂದು ಖಾಲಿ ಮಾಡೋದು ನೋಡಿ ಗೈಸ್. ಅವನಿಗೆ ಹೆಂಗೆ ತಿನ್ನೋದಂತ ಗೊತ್ತಿಲ್ಲ, ಸುಮ್ಮನೆ ಇಸ್ಕೊಂಡು ಕಿತ್ತು ನೋಡಿ. ನಾನು ಬೆಳಗ್ಗೆಯಿಂದ 6 ಗಂಟೆಗೆ ಎದ್ದು ಮನೆ ಕ್ಲೀನ್ ಮಾಡ್ಕೊಂಡು ಕೂತಿದ್ರೆ ಇವ್ರು ಹೆಂಗೆ ಗಲೀಜು ಮಾಡ್ತಾವ್ರು ನೋಡ್ರಿ, ಅಪ್ಪ ಮಗ ಇಬ್ಬರು ಸೇರಿಕೊಂಡು. ಅದರಲ್ಲಿ ಇವಳು ಬೇರೆ ಮಧ್ಯದಲ್ಲಿ. ಏನಾದರೂ ಒಳಗೆ ಹಾಕ್ರಿ ತೆಗ್ದು ಡಸ್ಟ್ಬಿನ್ ಒಳಗಡೆ. ನಾನು ತಿಂತಿದ್ದೆ ಗೈಸ್ ಚಿಕ್ಕ ವಯಸ್ಸಲ್ಲಿ. ಇವಾಗ ಅಲ್ಲೆಲ್ಲ ಹೋಗ್ಬಿಟ್ಟಿದೆ, ಆಗಲ್ಲ ತಿನ್ನೋದಕ್ಕೆ. ಏನು ಮಾಡೋದು, ಬ್ಯಾಡ್ ಲಕ್ಕು. ಅದಕ್ಕೆ ನಂದು ಸೇರಿಸಿ ಇವನೇ ತಿಂತಾನೆ, ದನ ತಿಂದಂಗೆ. ನಾನು ಏನಿದ್ರು ಪೂಜೆ ಮಾಡೋದು, ಅಡುಗೆ ಮಾಡೋದು ಅಷ್ಟೇ. ತಿನ್ನೋದೆಲ್ಲ ಇವನ ಕೆಲಸನೇ. ಇನ್ನು ಅವರೆಕಾಯಿ ನೋಡಿ ಗೈಸ್, ಇದ್ಕಿದ ಬೇಳೆ ಮಾಡೋದಕ್ಕಂತ ನೆನೆಸಿಟ್ಟಿದ್ದೀನಿ ಗೈಸ್. ಇವಾಗ ಕುತ್ಕೊಂಡು ಎಲ್ಲ ಕ್ಯೂಚ್ಬೇಕು, ಆಮೇಲೆ ಅಡುಗೆ ಮಾಡಬೇಕು. ಸೊ ಹಬ್ಬ ಇಷ್ಟೇ ಗೈಸ್, ಸಿಂಪಲಾಗಿ ಸಂಕ್ರಾಂತಿ ಹಬ್ಬ ಮುಗೀತು. ನಮ್ಮನೆ ಹಬ್ಬ ಈ ಸರಿ ಹಬ್ಬಕ್ಕೆ ನಮ್ಮಮ್ಮ, ನಮ್ಮ ತಮ್ಮ, ನಮ್ಮ ತನೈನ, ಡೋಲುನ ಎಲ್ಲ ಮಿಸ್ ಮಾಡ್ಕೋತಾ ಇದ್ದೀನಿ ಗೈಸ್. ಅವ್ರು ಯಾರೂ ಇಲ್ಲ ಈ ಸಲ, ಎಲ್ಲ ಅಮ್ಮ ಮನೇಲಿದ್ದಾರೆ. ಸೊ ತನಗೆ ಬರೋಕ್ಕೆ ಹೇಳಿದೆ, ಅವನು ಕೂಡ ಬರಲಿಲ್ಲ, ಅಲ್ಲೇ ಇದ್ದಾನೆ. ಸ್ವಲ್ಪ ಪ್ರಾಜೆಕ್ಟ್ ಎಲ್ಲ ಮಾಡೋದಿದೆ, ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟ. ನಾವು 3 ಜನ ಹಬ್ಬ ಮಾಡ್ತಾ ಇರೋದು, ಜೊತೆ ಕಿತ್ತಿಗೆ ಸೇರಿ 4 ಜನ ಅಷ್ಟೇ. ಸೊ ಅವ್ರನ್ನ ತುಂಬ ಮಿಸ್ ಮಾಡ್ಕೋತಿದ್ದೀನಿ ಹಬ್ಬದಲ್ಲಿ. ಬೋರ್ ಆಗುತ್ತೆ, ಬಿಕಾಸ್ ನಾವು ಹೋಗೋಕ್ಕಾಗಲ್ಲ. ಯಾಕೆ ಅಂತಂದರೆ ದಿನಿಗೆ ಇಂಡಿಯನ್ ಫೆಸ್ಟಿವಲ್ಗೆಲ್ಲ ರಜೆ ಕೊಡೋದಿಲ್ಲ. ಸಂಕ್ರಾಂತಿಗೆ, ಯುಗಾದಿಗೆ ಈ ಥರ ಹಬ್ಬಕ್ಕೆಲ್ಲ ರಜೆ ಕೊಡೋದಿಲ್ಲ. ಏನಿದ್ರು ಅಮೇರಿಕನ್ ಹಾಲಿಡೇಸಿಗೆ ಮಾತ್ರ ರಜೆ ಸಿಗುತ್ತೆ. ಹಾಗಾಗಿ ನಾವು ಒಟ್ಟಿಗೆ ಸೇರಿ ಹಬ್ಬ ಮಾಡೋಕ್ಕಾಗಲಿಲ್ಲ ಈ ಸಲ. ಸೊ ಮಿಸ್ ಆಯಿತು. ಆದರೂ ಎಷ್ಟು ಸಾಧ್ಯ ಅಷ್ಟು ಚೆನ್ನಾಗಿ ಹಬ್ಬನ ಮಾಡಿದ್ದೀನಿ. ಇಷ್ಟ ಆಗಿರುತ್ತೆ ಅನ್ಕೋತೀನಿ ನಿಮಗೆಲ್ಲ. ಅದೇ ರೀಸನಿಂದ ನಾನು ಹೋಗೋಕ್ಕಾಗಲಿಲ್ಲ. ಮಿಸ್ಸಿಂಗ್ ಫೀಲ್ ಜೊತೆಗೇ ಹಬ್ಬನ ಮಾಡಿದ್ದೀನಿ. ಕಾಳು ಇತ್ತಿರ್ತೀನಿ ಅಂತ ಕೂತ್ಕೊಂಡು ಇಬ್ಬರು ಹೆಂಗೆ ಮಿಕ್ಸ್ ಮಾಡ್ತಾ ಕೂತವ್ರು ನೋಡಿ ಕಸಿ. ಇಬ್ಬರು ಸಾಂಬಾರು ಮಾಡಬೇಕಾ ಬೇಡವಾ ನಾನು? ಹಾಂ, ಇವನು ಕೂರಿಸ್ಕೊಂಡು ಕಾಳು ಇಟ್ಕೊಂಡಿಲ್ಲ, ಎಲ್ಲ ಮಿಕ್ಸ್ ಮಾಡ್ತಾವನೆ ಕೂತ್ಕೊಂಡು. ನೀನೇನೋ ಮಾಡ್ತಿದ್ಯಾ? ನಂಗೆ ಗೊತ್ತು ಈ ಗಲೀಜು ಕೆಲಸ ಮಾಡ್ತಾರೆ ಅಂತಾನೆ, ಅದಕ್ಕೆ ನಾನು ಆಚೆ ಕೂರಿಸ್ಕೊಂಡಿದ್ದೀನಿ. ಮನೆ ಒಳಗಡೆ ಕೂರಿಸ್ಕೊಂಡಿದ್ದೀರಿ. ಬೆಳಗ್ಗೆಯಿಂದ ಕ್ಲೀನ್ ಮಾಡಿರೋದನ್ನೆಲ್ಲ ಹಾಳು ಮಾಡಿರೋರು ಗೈಸವ್ರು ಇಬ್ರು. ನೋಡಿ ಹೆಂಗೆ ಕಿಲ್ಸೋದು. ಹಂಗ ನಾನು ಕರ್ಕೊಂಡು ಹೋಗ್ಬಿಡ್ರಿ. ನಾಳೆ ಬೆಳಗ್ಗೆಗೆ ಸಾಂಬಾರು ಮಾಡೋದು ಗ್ಯಾರಂಟಿ. ತುಕ್ಬಿಟ್ಟು ಇವತ್ತು ಮಾಡೋಂಗಿಲ್ಲ. ಅದೇನೋ ಅಯ್ಯೋ ಇಲ್ಲಿ ನೋಡಿ ಗೈಸ್, 2 ಕೈಯಲ್ಲಿ ಬಿಡಿಸಿ ಹಾಕ್ತವನೆ ಗೈಸ್. ಒಂದು ಕಾಳ ಹಾಂ ಹಂಗಂದ್ರೆ ಬರುತ್ತೆ. ಅದಕ್ಕೋ ಸುಮ್ಮನೆ ಹೇಳಿ ನೋಡು. ಹಿಂಗೆ ನಾವೆಲ್ಲ ಇದೆಲ್ಲ ಮಾಡಿಬಿಟ್ಟಿರೋ ಸಂಬಂಧ. ಅಯ್ಯೋ ಹಂಗೆ ಫುಲ್ ಕಾಳು ನೀನೇ ಇಟ್ಕೊ ಆಯಿತಾ? ನಾನು ಬರೀ ಬೇಯಿಸ್ಕೊಡ್ತೀನಿ. ಅಪ್ಪನೂ ಮಾಡ್ತಾ ಇದೆಯಾ? ಅಪ್ಪನೂ ನೋಡ್ಬೇಕಂತೆ ನೋಡಿ ಗೈಸ್, ಅವನು ಮಾಡ್ತಿದ್ದಾನಂತೆ. ಇಬ್ಬರು ಗುಡ್ ಬಾಯ್ಸ್. ಮಾಡಿ ಬೇಗ ಎಷ್ಟು ಬೇಗ ಊಟ ಬೇಕಾ ಅಷ್ಟು ಬೇಗ ಮಾಡಬೇಕಾಯ್ತಾ? ಓಕೆ ಅಂತ ಹೇಳು. ಹಿಂಗೆ ಹೇಳು ಓಕೆ ಅನ್ನು. ಕ್ಲೀನಾಗಿ ಹೇಳು. ಓಕೆ ಅಂತ ಹೇಳು. ಓಕೆ ಮೇಲೆತ್ತು ಕೈ.
ಕೈ ಮೇಲೆತ್ತ ಹಿಂಗೆ ಎತ್ತ ಹಿಂಗೆ ಓಕೆ ಯಾ ಓಕೆ ನಿನ್ ಮೇಲೆ ಎತ್ತೋ ಹಿಂಗೆ ಮುಂದೆ ಎತ್ತೋ ನಾನು ಹಿಂಗೆ ಮೇಲೆ ಎತ್ತು ಅಂತ ಹೇಳ್ದು ಒಂದು ಕೆಳಗಡೆ ಪ್ಯಾಂಟ್ ಹತ್ರ ಇಟ್ಕೊಂಡಿದ್ದು ಅಂತ ಇದ್ದ ಅದಕ್ಕೆ ಕೈ ಮುಂದೆ ತಗೊಂಬಂದ್ರೆ ಹಿಂಗೆ ಅಂತಾರೆ ಮೇಲೆ ನನಗೆ ಕನ್ನಡ ಹೇಳ್ಕೊಡ್ತಾನಂತೆ ಕನ್ನಡದವ್ರಿಗೆ ಕನ್ನಡ ಹೇಳ್ಕೊಡತ್ತಾನೆ ಓಹೋ ಅವ್ನು ನೋಡ್ರಿ ಗಿರಿಗಿಟ್ಲೆ ಸುತ್ತಿಸ್ತಾವನೆ ನೋಡಿ ಗೈಸ್ ಇಲ್ಲಿ ಗೈಸ್ ಇದನ್ನ ಯಾರಾದ್ರೂ ನೋಡಿ ಅಪ್ಪ ಮಾಡ್ತಿರೋದು ಗೊತ್ತು ನೀನು ಯಾಕೆ ಹಂಗೆ ಮಾಡ್ತಾ ಇದ್ಯಾ ನೋಡಿ ಏನಾರು ಡೈಲಾಗ್ ಹೊಡಿತಾನೆ ಏನಕ್ಕೆ ಹಂಗೆ ಮಾಡ್ತಾ ಇದ್ಯಾ ಬಿ ಅಂದ್ರೆ ನೀನೊಬ್ಳು ಕಮ್ಮಿ ಇದೆ ಬಾರವ ಅವಳು ಬಂದು ನೋಡ್ತಾವಳೆ ಯಾವ ಸಂದಿಲ್ ಕುತ್ಕೊಳ್ಳಿ ಅಂತ ಕುತ್ಕೊಂಡ್ಬಿಟ್ಲಿ ಅವ್ಳು ಸೈಲೆಂಟಾಗಿ ನಮ್ಮ ಪಕ್ಕ ನೋಡಿ ಇವನೇ ಮಲ್ಕೊಂಡಿಲ್ಲ ಅವಳನ್ನ ಮಲ್ಕೋ ಅಂತ ಬೈತವನೇ ಗೈಸ್ ತಾಚಿ ಮಾಡೋಗು ಅಂತ ಯಾಕೆ ಅವಳನ್ನ ಬೈತಾ ಇದೀಯಾ ಏನು ಹೇಳ್ತಾ ಇದೀಯ ಅವಳಿಗೆ ಬಿದ್ದೋಗ್ಬಿಡ್ತಾಳ ಅದಕ್ಕೆ ತಾಚಿ ಮಾಡು ಅಂತ ಇದೆಯಾ ಹೇಳು ಇತಿಗೆ ತಾಚಿ ಮಾಡು ಅಂತ ಇತಿಗೆ ಹೇಳು ತಾಚಿ ಮಾಡು ಅಂತ ನೋಡಿ ನೋಡಿ ಏನು ಮಾಡ್ತಾವ ಅಂತಾರಲ್ಲೇ ಕೆಲಸ ನೋಡಿ ಸರಿ ಗೈಸ್ ನಾನು ಈ ಕಾಳು ಫಿನಿಶ್ ಮಾಡ್ಬಿಟ್ಟು ಬರ್ತೀನಿ ಫೈನಲಿ ಕಾಳೆಲ್ಲ ಇದ್ಕಿದ್ದಾಯ್ತು ಗೈಸ್ ಇವಾಗ ಅಡುಗೆ ಮಾಡ್ಬೇಕಷ್ಟೇ ತಿರ್ಗಾ ಕಪ್ ತಿಂತಾನೆ ಗೈಸ್ ಕೂತ್ಕೊಂಡು ಅದು ಖಾಲಿ ಆಗೋವರೆಗೂ ಬಿಡಲ್ಲ ಒಂದು ಜಲ್ಲೆ ಫುಲ್ಲು ಅವನೇ ತಿಂದು ಖಾಲಿ ಮಾಡ್ತಾನೆ ಅವಳು ಕೇಳ್ತಾವಳೆ ನಮಗೂ ಕೊಡೋ ಅಂತ ಕಾಳು ನೋಡಿ ಗೈಸ್ ಎಷ್ಟು ಫ್ರೆಶ್ ಆಗಿದೆ ನಾವೇ ಹಿಂಗೆ ಎಫರ್ಟ್ ಹಾಕಿ ಅಡುಗೆ ಮಾಡ್ತಿಂದ್ರೆ ಚೆನ್ನಾಗಿರುತ್ತಲ್ಲ ನೋಡಿ ನೋಡಿ ಅಲ್ಲ ಏನೋ ನಿಂದುಲೇ ಒಳ್ಳೆ ಹೆಂಗೆ ಕುತ್ಕೊಂಡು ತಿಂತಾವ ನೋಡಿ ಗೈಸ್ ಅವನು ಇವ್ನು ಆ ಚಿಪ್ಪೆನೆಲ್ಲ ಇಟ್ಕೊಂಡು ಇವನು ಆಟ ಆಡ್ತಾವನೆ ಅವಳು ನನಗೂ ಕಬ್ಬೇಕಂತ ಕೇಳ್ತಾವಳೆ ಏ ಗಬ್ಬಿ ಏನು ಬೇಕು ನಿನಗೆ ಸೊಪ್ಪು ತಿಂತೀಯಾ ನೀನು ತಿಂತೀಯಾ ಬಾ ಇವನಿಗೆ ಮಾತ್ರ ಏನು ಬೇಡ ತಿನ್ನೋದು ಅಂದರೆ ಇವನಿಗೇನು ಬೇಕಾಗಿಲ್ಲ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊಂತ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗು ಹೋಮ್ ಟೂರ್ ಬರುತ್ತೆ ಮಿಸ್ ಮಾಡದೆ ನೋಡ್ತಾ ಇರಿ ಅಂತ ಹೇಳ್ತಾ ಲವ್ ಯು ಆಲ್ ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಸಿಗ್ತೀನಿ ಗೈಸ್ ಮತ್ತೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಒತ್ತೋದನ್ನ ಕೂಡ ಮರಿಬೇಡಿ ಗೈಸ್ ಯಾಕೆಂದರೆ ಬೆಲ್ಲೈಕನ್ ಒತ್ತಿದ್ರೇ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ನಿಮ್ಮವರೆಗೂ ತಲುಪುತ್ತೆ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಲವ್ ಯು ಆಲ್ ಬಾಯ್